ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಹನುಮ ಜಯಂತಿ ಎಂದು ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಇಲ್ಲಿ ಸಿದ್ರಬೆಟ್ಟ ಅಂತ ಫೇಮಸ್. ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ನಡೀತದೆ ಪ್ರತಿ ವರ್ಷನೂ. ಆದ್ರೆ ನಾವು ಚಿಕ್ಕವರಿದ್ದಾಗಿಂದ ಬರ್ತಾ ಇದ್ವಿ. ನಾವು ಇವಾಗ ಶಿವಮೊಗ್ಗದಿಂದ ಬಂದಿದೀವಿ. ಅಷ್ಟು ಭಕ್ತಿಯಾದ ಒಂದು ದೇವ್ರು ಅದು ಸಿದ್ರಬೆಟ್ಟ ಅಂದ್ರೆ. ತುಂಬಾ ಚೆನ್ನಾಗಿ ಅಲ್ಲಿ ವಿಜೃಂಭಣೆಯಿಂದ ಆ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅನ್ನ ಸಂದರ್ಪಣೆ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಈ ವರ್ಷವೂ ನಾವು ಸಿದ್ರಬೆಟ್ಟದ ಸಿದ್ದಪ್ಪನ ಒಂದು ಜಾತ್ರಾ ಮಹೋತ್ಸವವನ್ನು ಸಿದ್ರಬೆಟ್ಟದ ಸೇವಾ ಸಮಿತಿ ಹಾಗೂ ಈ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳಿಂದ ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಅಲ್ಲದೆ ಪಕ್ಕದ ತಾಲೂಕು ಮತ್ತು ಜಿಲ್ಲೆಗಳಿಂದ ಅಭೂತಪೂರ್ವವಾಗಿ ಈ ಸಿದ್ದಪ್ಪನ ಜಾತ್ರೆಗೆ ಭಕ್ತ ಮಹಾಶಯರುಗಳು ಬರ್ತಾ ಇದ್ದಾರೆ. ಇದು 15ನೇ ಶತಮಾನದಿಂದನೂ ಕೂಡ ಈ ಒಂದು ಬೆಟ್ಟ ತುಂಬ ಸಿದ್ಧರ ಬೆಟ್ಟ ಒಂದು ಹೆಸರುವಾಸಿಕೆ ಆಗಿರತಕ್ಕಂಥದ್ದು. ಇಲ್ಲಿ ಹಲವಾರು ಸ್ವಾಮೀಜಿಗಳು ದೀಕ್ಷೆಯನ್ನು ತೆಗೆದುಕೊಂಡು ಸುಪ್ರಸಿದ್ಧವಾದಂಥ ಇದೊಂದು ಸ್ಥಳವಾಗಿರುತ್ತದೆ ಸಿದ್ಧರ ಬೆಟ್ಟವು. ಈ ಸಿದ್ಧರ ಬೆಟ್ಟದಲ್ಲಿ ಹಲವಾರು ಭಕ್ತರು ಸುಮಾರು ವರ್ಷಗಳಿಂದ ಎಲ್ಲ ಭಕ್ತರುಗಳು ಈ ಒಂದು ಸಿದ್ದಪ್ಪನನ್ನು ಯಾವುದೇ ಒಂದು ಭಕ್ತಿಯಿಂದ ಅವರು ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಕುರಿತುಕೊಂಡ್ರೆ ಅವರು ನಾನು ಈ ಪೂಜೆಯನ್ನು ಮಾಡಿಸ್ತೀನಿ ಅಂತ ಅವರೇನಾದರೂ ಕುರಿತುಕೊಂಡ್ರೆ ಆ ಕೆಲಸವು ಫಲಿಸ್ತದೆ. ಆದ್ದರಿಂದ ಈ ಸಿದ್ಧರ ಬೆಟ್ಟವು ಬಹಳ ವಿಜೃಂಭಣೆಯಿಂದ ಈ ಕೆಲಸಗಳ ಕಾರ್ಯಗಳು ಇಲ್ಲಿ ಆಗ್ತವೆ. ಅವರಿಗೆ ಯಾವುದು ಕುರಿತುಕೊಂಡಿರ್ತಾರೋ ಆ ಕೆಲಸಗಳು ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ತಾ ಬರ್ತಾ ಇದೆ. ಹಾಗೆ ಇಲ್ಲಿ ಎಲ್ಲ ಸಮುದಾಯದವರು ಅವರು ಇವರು ಅನ್ನೋ ಥರ ಇಲ್ಲ, ಎಲ್ಲ ಸಮುದಾಯದವರು ಕೂಡ ಇಲ್ಲಿ ಕೂಡಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಈ ದಿವಸ ಸಂಪೂರ್ಣ ರಾಮಾಯಣ, ಕುರುಕ್ಷೇತ್ರ, ಇನ್ನಿತರ ನಾಟಕಗಳು ಮತ್ತು ಡೋಳು ಕುಣಿತ ಎಲ್ಲ ವೈಭವದ ಸರ್ಕಾರದಿಂದಲೂ ಕೂಡ ಒಳ್ಳೆಯ ಡೋಳು ಕುಣಿತಗಳನ್ನೆಲ್ಲನೂ ಕೂಡ ನಮಗೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಹಾಯ ಮಾಡ್ತಾರೆ. ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಭಕ್ತ ಮಹಾಶಯರು ಸೇರಿ ಅನ್ನ ಸಂತರ್ಪಣೆಯನ್ನು ಪ್ರತಿ ವರ್ಷವೂ ಸಾವಿರಾರು ಭಕ್ತರು, ಎಷ್ಟೇ ಸಾವಿರಾರು ಭಕ್ತರು ಬಂದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಹಾಗೆ ಈ ಒಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತ ಮಹಾಶಯರು ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಪ್ರತಿ ವರ್ಷವೂ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಿದ್ದೇಶ್ವರ ಅಂದರೆ ಸಿದ್ದಪ್ಪ ಅಂದರೆ ಅಷ್ಟು ಅತ್ಯುತ್ತಮವಾದಂಥ ಭಕ್ತಿಪೂರ್ವಕವಾದಂಥ ದೇವರು ಅಂತ ನಾವು ಹೇಳ್ತಾ ಇದ್ದೀವಿ ಈ ಸಮಯದಲ್ಲಿ.